ನಮಸ್ಕಾರ ಯಜಮಾನ್ರೆ. ಗೋವಿಂದಪ್ಪ ಬರ್ಬೇಕು. ಹೇಗಿದ್ಯಾ? ಚೆನ್ನಾಗಿದ್ದಿ ತಾನೆ? ಆರಾಮ. ಆಮೇಲೆ ನಾ ಹೇಳಿದ ವಿಷಯ ತಿಳಿಸಿದ್ರೇನಪ್ಪ ನನಗೆ? ಅದರಿ ಏನೋ ಭಾಳ ಅರ್ಜೆಂಟ್ ಬರ್ಬೇಕಂತ ಹೇಳಿದ್ರತ್ತ, ಅದಕ್ಕೆ ನಾನು ಅದ ಏನೈತೆ ಕೇಳ್ಕೊಂಡು ಹೋಗ್ಬೇಕಂತ ಬಂದೇನ್ರಿ. ಸರಿ, ನಾನೇ ಹೇಳ್ಬಿಡ್ತೇನಪ್ಪ. ನೋಡು, ಇವತ್ತು ನನ್ನ ಮಗಳು ಭಾರತಿ ನಿಶ್ಚಿತಾರ್ಥ ಇದೆ. ನೀನು ನಮ್ಮ ಮನೆಯಲ್ಲಿ ಒಬ್ಬ ಸದಸ್ಯ ಇದ್ದಾಗಿದೆಯಾ. ಯಾರ್ಯಾರು ಕರೆಸ್ಬೇಕು, ಏನು ಮಾಡಬೇಕು ಸ್ವಲ್ಪ ಸಲಹೆ ಕೊಡ್ತಾನ ಅಂತ ನಿನಗೆ ಬರ ಹೇಳಿದೆ. ಹೌದ್ರಿ, ಮದುವೆ ಫಿಕ್ಸ್ ಮಾಡ್ರಿ, ಭಾಳ ಚಲೋ ಆತ್ರಿ. ಅಂದಂಗ ವರ ಯಾರ್ರಿ? ಓಹ್ ಹೌದಲ್ಲ. ನೋಡು, ಬೇರೆ ಯಾರಲ್ಲಪ್ಪ, ನನ್ನ ತಂಗಿ ಮಗ ಮಂಜು ಅಂತ. ನನ್ನ ತಂಗಿ ನನ್ನಿಂದ ವಚನ ತೆಗೆದುಕೊಂಡಿದ್ದಳು. ಅಣ್ಣ, ನನಗಂತೂ ಸಾಯಿ ವಯಸ್ಸಾಗಿದೆ. ನನ್ನ ಮಗ ಅನಾಥ ಆಗಬಾರ್ದು. ನಿನ್ನ ಮಗಳನ್ನು ಕೊಟ್ಟು ನಿನ್ನ ಮನೆಗೆ ದತ್ತಕ್ಕೆ ತೆಗೆದುಕೊಂಡು ಬಿಡು ಅಂತ ನಾನು ಒಪ್ಕೊಂಡ್ಬಿಟ್ಟೆ. ಯಾಕಂದರೆ ರಕ್ತ ಸಂಬಂಧ ನೋಡು. ಮುಂದೆ ವಯಸ್ಸಾದ ಮೇಲೆ ನನ್ನನ್ನು ಸುಖದಿಂದ ನೋಡ್ಕೊಳ್ತಾನೆ ಅನ್ನೋ ಒಂದು ಭರವಸೆ ಮೇಲೆ. ಅವನು ಈಗ ಮಿಲಿಟರಿಯಲ್ಲಿದ್ದಾನಪ್ಪ. ಕ್ಯಾಪ್ಟನ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಏನೋ 4 ದಿವಸ ರಜೆ ಸಿಕ್ಕಿದೆ ಅಂತೆ. ಅದೇ 4 ದಿವಸದಲ್ಲಿ ನನ್ನ ಮಗಳ ನಿಶ್ಚಿತಾರ್ಥ ಮತ್ತು ಮದುವೆ ದಿನ ಕೂಡ ಗುರ್ತ ಮಾಡ್ಬೇಕಂತ ವಿಚಾರ ಮಾಡಿದ್ದೇನೆ. ಇಲ್ಲ, ಭಾಳ ಚಲೋ ಅದ್ ಬಿಡ್ರಿ. ಅದೇನೋ ಹೇಳ್ತಾರಲ್ರಿ, ನೀರಿನಕ್ಕಿಂತ ರಕ್ತ ದಿಪ್ಪತ್ತ, ಹಂಗ ರಕ್ತ ಸಂಬಂಧ ಇದ್ದದ್ದು ಭಾಳ ಚಲೋ ಆತ್ರಿ. ಹೋಲ್ ಬಿಡ್ರಿ, ಆ ಹುಡುಗನ್ ನೋಡ್ಬೇಕಲ್ರಿ ನಾ ಈಗ. ಸರಿ ನೋಡುವಂತೆಪ್ಪ. ಯಾಕೆ ಅಂತ ಅವಸರ ಮಾಡ್ತೀಯಾ? ಭಾರತಿ ಮಗಳೇ, ಭಾರತಿ. ಗೋವಿಂದಪ್ಪ ಬಂದೆ ಅಪ್ಪಾಜಿ. ನೋಡು ಗೋವಿಂದಪ್ಪ, ನನ್ನ ಮಗಳು ಈ ವರ್ಷ BA ಮುಗಿಸಿದ್ದಾಳೆ. ಇವಳು ಮದುವೆ ಒಂದು ಮಾಡಿಬಿಟ್ರೆ ನನ್ನ ಭಾರ ಕಡಿಮೆ ಆಗತ್ತಪ್ಪ. ಅಪ್ಪಾಜಿ, ಅಂದ ಹಾಗೆ ನೀವೇನಾದ್ರೂ ಟೀಗೆ ಏನಾದ್ರು ಕುಡಿತೀರಾ? ಬೇಡಮ್ಮ, ಬೆಳಿಗ್ಗೆ ಒಂದೇ ಟೈಮ್ ಕುಡಿಯೋದಲ್ವ, ನಿನಗೂ ಗೊತ್ತು ತಾನೆ. ಅಲ್ಲ, ಗೊತ್ತು, ಆದ್ರೆ ಇನ್ನೊಂದ್ಸಲ ಕುಡಿತೀರೇನೋ ಅಂತ. ಪಾಪ ಗೆಸ್ಟ್ ಬಂದಿದಾರಲ್ಲ ಮನೆಗೆ. ಬೇಡ ಗೋವಿಂದ, ನೀನು ಟೀ ಕುಡ್ತೀಯಾ? ಇಲ್ಲ, ಟೀ ಇಲ್ಲ. ಅಲ್ಲಮ್ಮ, ನಿಮ್ಮ ಮಾವು ನೋಡ್ಬೇಕಿತ್ತಲ್ಲ. ಅಯ್ಯೋ, ಅದು ಬಂದೇ ಬಿಟ್ರು ನೋಡ್ರಲ್ಲಿ. ಬಂದೆ, ನಮ್ಮ ಮಂಜು ಬಂದೇ ಬಿಟ್ಟ. ಮಾವ, ನಾನು ತುಂಬಾ ಚೆನ್ನಾಗಿದ್ದೀನಿ. ಆ ಭಗವಂತನ ಅಂತಃಕರುಣ, ಕರುಣೆ ತುಂಬಿದ ನಿಮ್ಮ ದಯೆ, ಪ್ರೀತಿ ತುಂಬಿದ ಹೃದಯದ ಶುಭ ಹಾರೈಕೆ ಸದಾ ಕಾಲ ನನ್ನ ಜೊತೆಯಲ್ಲಿರುವಾಗ ನಾನು ತುಂಬಾ ಚೆನ್ನಾಗಿದ್ದೀನಿ. ಮಾವ, ನಿಮಗೆ ಇನ್ನೊಂದು ಗುಡ್ ನ್ಯೂಸ್. ಏನಪ್ಪ ಅದು? ಏನು ಗುಡ್ ನ್ಯೂಸು? ಮಾವ, ಚೀನಾ ಆರ್ಮಿಯಿಂದ ಇಂಡಿಯನ್ ಬಾರ್ಡರ್ನಲ್ಲಿ ಅತಿಕ್ರಮಣ ಮಾಡಿದ 21 ಜನ ಸೈನಿಕರನ್ನ ನಾನೊಬ್ಬನೇ ಒಂದೇ ಒಂದು ಮ್ಯಾಚಿನಿಂದ ಸದೆ ಬಡಿದಿದ್ದೀನಿ. ಆ ನನ್ನ ಪರಾಕ್ರಮವನ್ನು ಕಂಡು ಇಂಡಿಯನ್ ಆರ್ಮಿ ನನಗೆ ಮೇಜರ್ ಹುದ್ದೆಗೆ ಪ್ರಮೋಷನ್ ಕೊಟ್ಟಿದೆ. ಇಷ್ಟೇ ಅಲ್ಲ ಮಾವ, ಬರುವ ಜನವರಿ 26ರಂದು ಘನ ರಾಷ್ಟ್ರಪತಿಯವರು ನನಗೆ ಶೌರ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಆ ಶುಭ ಗಳಿಗೆಯಲ್ಲಿ ನಾನು ಮೇಜರ್ ಡ್ರೆಸ್ ಕೋಡ್ನಲ್ಲಿಯೇ ಹೋಗ್ತೀನಿ, ಪ್ರಶಸ್ತಿ ಫಲಕನ ಎತ್ತಿಡಿದ್ದೀನಿ. ಈ ನನ್ನ ಹುಟ್ಟೂರು ನೀಲಗುಂದ ಗ್ರಾಮವನ್ನ ಇಡೀ ದೇಶ ಕಣ್ಣೆತ್ತಿ ನೋಡ್ಬೇಕು, ಹಾಗೆ ಮಾಡ್ತೀನಿ. ತುಂಬಾ ಸಂತೋಷಪ್ಪ. ನಿನ್ನಂತ ಹಳೆಯನ್ನು ಪಡಿಬೇಕಾದ್ರೆ ನಾ ಪುಣ್ಯ ಮಾಡಿರ್ಬೇಕು. ನನ್ನ ಹಳೆ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಇದೆಯಪ್ಪ ನನಗೆ. ಗೋವಿಂದಪ್ಪ, ಇವ್ರು ನೋಡಪ್ಪ ನಮ್ಮ ಗೋವಿಂದಪ್ಪ, ನಮ್ಮ ಸ್ನೇಹಿತರು. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿದ್ದೀನಿ ಸರ್. ಇವರಿಂದ ನಿಮ್ಮ ಹಳ್ಳಿಯ ಅಂತೂ ಇಂತೂ ವಿನಯ ವಿದ್ಯೆ ತುಂಬಾ ಚೆನ್ನಾಗಿ ಕಲಿಸಿದ್ರ. ಈಗಿನ ಪ್ರಪಂಚದಲ್ಲಿ ಇಂಥ ವಿನಯ ವಿದ್ಯೆ ಇರೋರು ತುಂಬಾ ಕಡಿಮೆ ಸರ್. ಹೌದಪ್ಪ, ಹೌದು, ತುಂಬಾ ಕಡಿಮೆ. ಬಾರಮ್ಮ ಇಲ್ಲಿ ನೋಡು, ಇವತ್ತು ನೀನು ನಿಶ್ಚಿತಾರ್ಥ ಇದೆ. ನಿನ್ನ ಗೆಳತಿಯರು ಯಾರು ಬರಬೇಕು, ಬೇಗನೆ ಬಂದ್ಬಿಡಕ್ಕೆ ಹೇಳ್ಬೇಡಮ್ಮ. ಹಂಗ ಬಾರಪ್ಪ ಇಲ್ಲಿ ನೀನು. ನಿನ್ನ ಗೆಳೆಯರು ಯಾರು ಬರೋದ್ರೆ ಅವ್ರಿಗೂ ಬರಕ್ಕೆ ಹೇಳ್ಬಿಟ್ಟು. ಯಾಕಂದ್ರೆ ಇವತ್ತು ನಿಶ್ಚಿತಾರ್ಥ ಕಾರ್ಯಕ್ರಮ ಇದೆ. ಗೋವಿಂದಪ್ಪ, ನಾನು ನಿನ್ನ ಕೊಟ್ಟು ಹೋಗಿ 4-6 ಮಂದಿ ಹಿರಿಯರು ಹೇಳಿ ಬರ್ಬೇಕಲ್ಲ. ಬಾ, ಹೋಗೋಣ ಬಾ. ಬನ್ನಿ ಮಾಮಾಜಿ. ಏನ್ರಿ ಭಾರತೀಜಿ? ಅಲ್ಲ, ಹೊತ್ತಾಯ್ತು, ಊಟ ಮಾಡಿರಂತೆ, ಬನ್ನಿ ಮಾಮಾಜಿ. ಅಲ್ಲ ಕಣೆ, ಇಷ್ಟು ಬೇಗ ಊಟ ಮಾಡಿಸ್ತೀಯಾ? ಬರ್ಬೇಕಾದ್ರೆ ಟ್ರೈನಲ್ಲಿ ನಿನ್ ಗಲ್ಲು ತರ ಮೃದುವಾಗಿರೋ ಗೋವಾ ಗೋಡಂಬಿ ಹಣ್ಣನ್ನ, ಬಿಜಾಪುರ ಬಾಳೆ ಹಣ್ಣನ್ನ ಹೊಟ್ಟೆ ತುಂಬಾ ತಿನ್ಕೊಂಡು ಬಂದಿದ್ದೀನಿ. ಮೊದಲು ನನ್ನ ಸ್ನೇಹಿತರಿಗೆಲ್ಲ ಭೇಟಿಯಾಗಿ ನಮ್ಮಿಬ್ಬರ ನಿಶ್ಚಿತಾರ್ಥದ ವಿಷಯನ ತಿಳಿಸ್ಬರ್ತೀನಿ. ಮಾಮಾಜಿ. ಏನ್ರಿ ಭಾರತೀಜಿ? ನೋಡಿ, ನೀವು ಊರಿಗೆ ಬರೋದೇ ಅಪರೂಪ. ಬಂದ್ರು 4 ದಿವಸ ಇರ್ತೀರಾ. 4 ತಾಸು ಕೂಡ ನನ್ನ ಜೊತೆ ಮಾತಾಡೋದಕ್ಕೆ ಸಮಯನೇ ಸಿಗೋದಿಲ್ವಲ್ಲ ನಿಮ್ಗೆ. ಇವತ್ತು ನಿಮ್ ಜೊತೆ ಕೂತು ಮಾತಾಡ್ಬೇಕು ಅಂತ ನನ್ನ ಮನಸ್ಸು ಹಾತರಿತಾ ಇದೆ. ಬನ್ನಿ,
ಇಬ್ರು ಸೇರಿ ಕುಳಿತುಕೊಂಡು ಮಾತಾಡ್ತಾ ಕಾಲ ಕಳೆಯೋಣ. ಅಯ್ಯೋ ಅಯ್ಯೋ ದಡ್ಡಿ, ನಿನ್ ಜೊತೆ ಹೀಗೆ ಗಂಟೆ ಗಟ್ಲೆ ಕೂತ್ಕೊಂಡು ಫಂಟು ಬಡಿಯೋ ಸಮಯ ಇದಲ್ಲ. ಇನ್ನೇನು ನಾವಿಬ್ರು ಆದಷ್ಟು ಬೇಗ ಬ್ರಹ್ಮಗಂಟು ಹಾಕೊಳ್ತೀವಲ್ಲ, ಆವಾಗ ಅವಾಗ ಜೀವನ ಪೂರ್ತಿ ನಿನ್ ಜೊತೆ ತುಂಟಾಟ ಆಡ್ತಾ ಆಡ್ತಾ ಕಾಲ ಕಳೆಯೋಣ. ಏನಂತೀಯ? ಹಾಗಾದ್ರೆ ನನ್ನ ಆಸೆಗೆ ಮಾನ್ಯತೆನೇ ಇಲ್ವೇನು? ಯಾಕಿಲ್ಲ, ಖಂಡಿತ ಇದೆ ಭಾರತಿ. ಅನಿರೀಕ್ಷಿತವಾಗಿ ಇವತ್ತು ಮನೆಯಲ್ಲಿ ನಾವಿಬ್ಬರೇ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ನಿನ್ನನ್ನು ಒಂದು ಮಾತು ಕೇಳಬೇಕು ಅಂತ ಇದ್ದೇನೆ. ಕೇಳಲ್ಲ ಭಾರತಿ? ಕೇಳಿ ಮಾವ, ಕೇಳಿ. ಅದ್ಯಾವ ನಿಮ್ಮ ಮನದಾಸೆ ಅಂತ? ನಿಮ್ಮ ಮನದಾಸೆಗೆ ಯಾವತ್ತೂ ತುಚ್ಛವಾಗಿ ನಡೆದುಕೊಳ್ಳುವಳಲ್ಲ ಈ ನಿಮ್ಮ ಸೊಸೆ. ಮೇಲಾಗಿ ನಾನ್ ನಿಮ್ಮ ನನಗೆ ಗೊತ್ತು ಭಾರತಿ. ಆದರೆ ಈ ಸಂದರ್ಭದಲ್ಲಿ ನಾನು ಯಾಕೆ ಮಾತನ್ನು ಕೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನ ಅವ್ವ ಅಪ್ಪ ನನ್ನನ್ನು ಬಿಟ್ಟು ತೀರ್ಕೊಂಡು ಹೋದ ನಂತರ ನಾನು ಅನಾಥನಾಗಿ ಬೀದಿ ಪಾಲಾಗಬೇಕಿದ್ದ ನನ್ನನ್ನ ನಿಮ್ಮ ತಂದೆಯವರು ಅಂದ್ರೆ ನನ್ನ ಸೋದರ ಮಾಮ ನನ್ನ ಪಾಲಿನಂತ್ಯಾವರು ನನಗೆ ತುತ್ತು ಮಾಡಿ ಉಣಿಸಿ ಬೆಳೆಸಿ ದೊಡ್ಡವನನ್ನಾಗಿಸಿ ನನ್ನವ್ವನ ಕೊನೆ ಆಸೆಯನ್ನ ತೀರಿಸುವುದಕ್ಕಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ನಮ್ಮಿಬ್ಬರ ಮದುವೆನ ವೈಭವದಿಂದ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಅವರ ಕನಸನ್ನ ನನಸಾಗಿಸಿ ಅವರ ಋಣ ಮುಟ್ಟಿಸುವ ಅವಕಾಶ ಈಗ ನಮ್ಮಿಬ್ಬರ ಮಧ್ಯೆ ಇದೆ. ನಾನಂತೂ ಈ ಮದುವೆ ಮಾಡಿಕೊಳ್ಳೋದಕ್ಕೋಸ್ಕರ ಉತ್ಸುಕನಾಗಿದ್ದೇನೆ. ನಿನ್ನನ್ನ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಿಗೆ ಪ್ರೀತಿ ಮಾಡ್ತಾ ಇದ್ದೇನೆ. ದೇನು ಮಾಮ, ಎಂಥ ಮಾತುಗಳನ್ನ ಕೇಳ್ತಾ ಇದ್ದೀರಿ? ಈ ಹೃದಯ ಎಂದು ಅರಳಿತು ಆವತ್ತೇ ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಮಾವ, ಬದುಕಿದ್ರು ನಿಮ್ಮ ಜೊತೆ, ಸತ್ರು ನಿಮ್ಮ ಜೊತೆ, ಮದುವೆ ಅಂತ ಆಗೋದಾದ್ರೆ ಅದು ನಿಮ್ಮ ಜೊತೆ ಅಂತ ಈಗಾಗಲೇ ನಿರ್ಧಾರ ಮಾಡಿದ್ದೀನಿ. ಇದು ನಿಮ್ಮ ಪಾದ ಸಾಕ್ಷಿಯಾಗ. ತುಂಬಾ ಸಂತೋಷ ಭಾರತಿ. ನಿನ್ನಂತವಳು ನನ್ನ ಸತಿ ಆಗ್ತಾ ಇರೋದು ನನ್ನ ಪೂರ್ವ ಜನ್ಮದ ಪುಣ್ಯ ಕಣೆ, ಪೂರ್ವ ಜನ್ಮದ ಪುಣ್ಯ. ಆದ್ರೆ ನೀನು ವಿದ್ಯಾವಂತೆ, ಬುದ್ಧಿವಂತೆ, ಮೇಲಾಗಿ ಸುಶಿಕ್ಷಿತಳು. ನಿನ್ನ ಆಶೆ, ಆಕಾಂಕ್ಷೆ, ಅಭಿಪ್ರಾಯಗಳಿಗೆ ಮನ್ನಣೆ ನೀಡಬೇಕಾದದ್ದು ನನ್ನ ಧರ್ಮ. ಅದಕ್ಕೆ ಯಾವತ್ತೂ ನಾನು ಅಡ್ಡಿ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ನಿನ್ನನ್ನು ಈ ಮಾತು ಕೇಳಿದ್ನೇ ಹೊರತು ನಿನ್ನ ಮನ ನೋಯಿಸೋದಕ್ಕಲ್ಲ ಕಣೆ. ಮಾವ, ನಮ್ಮಿಬ್ಬರ ಕನಸು ನನಸಾಗಿ ಆದಷ್ಟು ಬೇಗ ನಾವಿಬ್ಬರು ಸತಿಪತಿಗಳಾಗಿ ನಾನಿಮ್ಮ ಹೆಂಡತಿ ಆದ್ರೆ ಇದು ಈ ನಿಮ್ಮ ಕೂದಲಿಗೂ ಕೂಡ ಒಂದು ಕೊಂಕು ಬರೆದ ಹಾಗೆ ನಾನು ನಿಮ್ಮ ಹೆಂಡತಿಯಾಗಿ ಬಾಳ್ವೆ ಮಾಡ್ತೀನಿ. ಈ ಮಾತು ಸತ್ಯ 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 ಸತ್ಯ. ತುಂಬಾ ಸಂತೋಷ ಭಾರತಿ. ನೀನು ನನ್ನನ್ನು ಬೆಟ್ಟದಷ್ಟು ಪ್ರೀತಿ ಮಾಡ್ತಾ ಇದ್ದೀಯ. ಈ ಸಂತೋಷ, ಈ ಆನಂದ, ಈ ರಸ ನಿಮಿಷ, ಈ ಕ್ಷಣಗಳು ಜೀವನ ಪೂರ್ತಿ ನಾನು ನಿನಗೆ ಹಂಚ್ತಾನೇ ಇರ್ತೀನಿ ಭಾರತಿ, ಹಂಚ್ತಾನೇ ಇರ್ತೀನಿ. ಹೊತ್ತಾಯ್ತು, ಮಾತಾಡ್ತಾ ಇದೇ ರೀತಿ ಮಾತನಾಡ್ತೀವಿ. ಊಟ ಮಾಡೋರಂತೆ, ಬನ್ನಿ. ಊಟ ಮಾಡೋ ಟೈಮ್ ಇದಲ್ಲ ಕಣೆ. ಮತ್ತೆ ಯಾವ ಟೈಮು? ಮಂದಾವರಿಯ ಪುಷ್ಪದಂತೆ ಅರಳಿ ನಿಂತಿರೋ ಈ ನಿನ್ನ ಕೆಂದುಟಿಗಳಿಂದ ಮುತ್ತಿನ ಮಳೆ ಸುರಿಸ್ತೀಯಾ? ಆಹಾಹಾ, ಬೇಜ ಸಾಹೇಬ್ರೇ, ಇವಾಗ ಹಾಡಿ ಕುಣಿಯ ಸಮಯವಲ್ಲ. ಮತ್ತೆ ಮದುವೆ ಎಂಬ ಲೈಸೆನ್ಸ್ ಸಿಕ್ಕ ಮೇಲೆ ನೀವು ಹೇಳಿದ ಹಾಗೆ ಕೇಳ್ತೀನಿ, ಆಯ್ತು? ಮತ್ತೀಗ ಈಗ ಒಂದು ಹಾಡು ಹೇಳೋಣ, ಆಯ್ತಾ?
ಹೊತ್ತಾಯ್ತು, ಊಟ ಮಾಡ್ಕೊಂಡು ಆನಂತರ ನಿಮ್ಮ ಸ್ನೇಹಿತರನ್ನ ಭೇಟಿಯಾಗಿ ಆಯ್ತು, ಹಾಗೆ ಮಾಡು. ಬನ್ನಿ.